ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಸಬ್ಬಸ್ಗೆ ಸೊಪ್ಪಿನ ರೈಸ್ ಮಾಡತ್ತೇನೆ ರೀ. ಅದು ಬೇಳೆನೆಲ್ಲ ಕುಡಿಸಿ ಮಾಡತ್ತನಂತ. ಹೆಂಗೆ ಮಾಡತ್ತನಂತ ಒಂಚೂರು ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ಸಣ್ಣದೊಂದು ಬಾಳ್ಗಿ ಕಾಯಕ್ಕಿಟ್ಟಿದ್ದೇನಂತ ಒಂಚೂರು ಎಣ್ಣೆ ಹಾಕಿದ್ದೇನೆ. ಇನ್ನು ಅದಕ್ಕೆ ಉಳ್ಳಾಗಡ್ಡಿ ಸೇರ್ಸಾತೇನೆ ರೀ. ಯಾಕಂದ್ರೆ ನಮಗೆ ಪಲಾವ್ ಮಾಡ್ಬೇಕಂದ್ರೆ ಮಸಾಲ ಬೇಕು. ಹೀಗಾಗಿ ಫಸ್ಟ್ಗೆ ನಾವು ಆ ಮಸಾಲಾನ ರೆಡಿ ಮಾಡ್ಕೊಂಬಿಡೋಣಂತ. ಉಳ್ಳಾಗಡ್ಡಿ ಎಲ್ಲ ರೀ ಚೆಂದಾಗೆ ಗೋಲ್ಡನ್ ಕಲರ್ ಬರುವಂಗೆ ಒಂಚೂರು ಫ್ರೈ ಮಾಡ್ಕೊಂಬಂದ್ಬಿಡೋನು. ನೋಡ್ರಿ ಇಲ್ಲಿ ಇನ್ನು ಒಂದೊಂದು ಐಟಮ್ಸ ಹಾಕ್ಕೊತ ಹೋಗೋಣಂತ ನಡೀರಿ. ನೋಡ್ರಿ ಇಲ್ಲಿ ಇಷ್ಟ ಆಯಿತು. ಇನ್ನು ಇದಕ್ಕೆ ಹಸಿ ಕೊಬ್ಬರಿ ಇತ್ತು ಸೇರ್ಸಾತನಂತ. ಬೆಳ್ಳುಳ್ಳಿ ಸೇರ್ಸಾತೇನೆ ರೀ. ನೀವು ಒಣ ಕೊಬ್ಬರಿ ಹಾಕೋರಿದ್ರೆ ಹಾಕೋರಿಪ್ಪ, ಹಾಗೇನಿಲ್ಲ. ಇಲ್ಲಿ ನೋಡ್ರಿ ಒಂಚೂರು ಹಸಿ ಎಲ್ಲ ಇತ್ತು, ಅದನ್ನೂ ಸೇರ್ಸಾತನಂತ. ಒಂದೇ ಗ್ಲಾಸ್ ಅಕ್ಕಿದ ರೈಸ್ ಮಾಡತ್ತೇನೆ ರೀ. ಹೀಗಾಗಿ ಕಡಿಮೆ ಪ್ರಮಾಣದಲ್ಲೇ ಎಲ್ಲನೂ ಮಸಾಲ ಅದು ಹುರ್ಕೊಳತ್ತನಂತ. ಇನ್ನು ಒಂದು ಪಲಾವ್ ಎಲೆ, ಒಂದು ಸಣ್ಣದೊಂದು ಚಕ್ರ ಮಗ್ಗು, ಚಕ್ಕೆ, ದಪ್ಪ ಏಲಕ್ಕಿ, ಒಂದು 2 ಲವಂಗ ಇಷ್ಟ ಸೇರಿಸಿದೇನೆ ರೀ. ಇಷ್ಟಾದ್ರೆ ನಮಗೆ ಒಂದು ಗ್ಲಾಸ್ ಅಕ್ಕಿಗೆ ಬರೋಬ್ಬರ ಅಳತೆ ಆಗಿಬಿಡ್ತೈತಿ. ಎಲ್ಲ ಹುರಿಯೋಣಂತ. ಇನ್ನು ನಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಒಂದು 4-5 ಹಸಿ ಮೆಣಸಿನ್ಕಾಯಿ ಸೇರ್ಸಾತೇನಂತ ರೀ. ಧನಿಯಾ ಪೌಡರ್ ಇತ್ತು, ಅದನ್ನೂ ಸೇರ್ಸಾತೇನೆ ರೀ 1 ಚಮಚ. ಇನ್ನು ಎಲ್ಲನೂ ಮಿಕ್ಸ್ ಕೊಟ್ಬಿಡೋಣ್ರಿ. ನೋಡ್ರಿ ಇದೆಲ್ಲ ಆಯಿತು. ಇನ್ನು ಇದು ಪೂರ್ತಿ ತಣ್ಣಗಾಗಕ್ಕಂತ ಸೈಡ್ ಇಟ್ಬಿಡೋಣಂತ. ನೋಡ್ರಿ ಇಷ್ಟ ಆಯಿತು. ಎಲ್ಲ ಪೂರ್ತಿ ತಣ್ಣಗಾದಿಂದ ಮಿಕ್ಸರ್ ಜಾರ್ ತೊಗೊಂಡು ಎಲ್ಲನೂ ಸಣ್ಣಗೆ ನಾವು ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣಂತ. ಅದಕ್ಕಿಂತ ಮುಂಚೆ 1 ಕಪ್ ಪುದೀನ ಐತ್ರಿ, ಫ್ಲೇವರ್ ಸಂಬಂಧ ಹಾಕಿದೇನಂತ. ಒಂಚೂರು ಕೊತ್ತಂಬರಿ ಇತ್ತು, ಅದನ್ನೂ ಸೇರ್ಸಾತನಂತ್ರಿ. ಇನ್ನು ನಾವು ರುಬ್ಕೊಂಬಂದ್ಬಿಡೋಣಂತ ನಡೀರಿ. ನೋಡ್ರಿ ಇಷ್ಟು ಹದಕ್ಕೆ ಸಿಕ್ಕರೆ ಸಾಕು ನಮಗೆ. ಇನ್ನು ಇದನ್ನು ಸೈಡ್ ಎತ್ತಿಟ್ರಿ. ಇನ್ನೊಂದು ಕುಕ್ಕರ್ ತೊಗೊಂಡೇನಿ ರೀ. ಸ್ವಲ್ಪ ಎಣ್ಣೆ ಸೇರ್ಸಾತನಂತ. 1 ಚಮಚ ಬೆಣ್ಣೆ ಇತ್ತು, ಅದನ್ನೂ ಸೇರ್ಸಾತೇನೆ. ತುಪ್ಪ ಇದ್ರೆ ತುಪ್ಪನೂ ಹಾಕೋರಿ. ನೋಡ್ರಿ ಎಣ್ಣೆ ಮತ್ತು ಬೆಣ್ಣೆ ಎಲ್ಲ ಚೆಂದಾಗಿ ಮಿಕ್ಸ್ ಆಗಿ ಪೂರ್ತಿಯಾಗಿ ಕರಗಲಿ ನಮಗೆ. ನೋಡ್ರಿ ಇಷ್ಟ ಆಯಿತು. ಇನ್ನು ಪಟ ಅಂತ ಬೇಳೆನೆಲ್ಲ ಕುಡಿಸ್ಕೊಂಬಿಡೋಣಂತ ಬರ್ರಿ. ಇಲ್ಲಿ ನೋಡ್ರಿ 3 ಥರ ಬೇಳೆ ತೊಗೊಂಡೇನಿ ರೀ. ಹೆಸರು ಬೇಳೆ, ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ 3 ಥರ ಬೇಳೆ ಕುಡಿಸಿದೇನಂತ್ರಿ. ಇನ್ನು ಒಂದೊಂದು ಇದಕ್ಕೆ ಹಾಕೊಂಬಂದ್ಬಿಡೋಣಂತ್ರಿ. ಎಲ್ಲ ಒಂಚೂರು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಬಿಡೋಣ್ರಿ. ಮತ್ತು ಇದಕ್ಕೆ ನೀವು ಯಾವ್ದಾರ ಬೇಳೆ ಕುಡಿಸ್ತಾನಂದ್ರೆ ಕುಡಿಸ್ಕೊರಿಪ್ಪ. ಇದು ಅಂತ ಏನಿಲ್ಲ, ಮಾಡೋ ಅಂಥ ಅಡುಗೆಗಳು ಟೇಸ್ಟಿಯಾಗಿ ನಮಗೆ ಬಂದ್ರೆ ಸಾಕು ನೋಡ್ರಿ. ನೋಡ್ರಿ ಇಷ್ಟ ಆಯಿತು. ಇನ್ನು ಫ್ಲೇವರ್ ಸಂಬಂಧ ಒಂದು ಸಣ್ಣ ಸೈಜ್ 2 ಪಲಾವ್ ಎಲೆ ಸೇರಿಸಿದೇನಂತ್ರಿ. ಇನ್ನು ಉದ್ದಕ್ಕೆ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಿದ್ದೀವಿ, ಅದನ್ನು ಸೇರಿಸೋಣಂತ. ನೋಡ್ರಿ ಆಯಿತು. ಇನ್ನು ಇದ್ರ ಜೊತೆ ಇದನ್ನು ಎಲ್ಲ ಸಣ್ಣಗೆ ಎಲ್ಲ ಹುರ್ಕೊಂಬಂದ್ಬಿಡೋನು. ಆದಷ್ಟು ಗ್ಯಾಸ್ ಸಣ್ಣ ಇಟ್ಟು ಅಡುಗೆ ಮಾಡೋಣ್ರಿ. ನೋಡ್ರಿ ಇಷ್ಟ ಆಯಿತು. ಇದೆಲ್ಲ ಒಂಚೂರು ಹುರಿದಿಂದ್ರಿ. ನಮ್ಮ ಮನ್ಯಾಗ ಎಷ್ಟು ಕಾಯಿಪಲ್ಯ ಇತ್ತಲ್ಲ ಅಂದ್ರೆ ಕ್ಯಾರೆಟು, ಬೀನ್ಸು, ಸಬ್ಬಸಿಗೆ ಇವನ್ನೆಲ್ಲ ಈಗ ಸೇರ್ಸಾತೇನಂತ್ರಿ. ನೀವು ಮತ್ತೆ ಎಕ್ಸ್ಟ್ರಾ ಕ್ಯಾಪ್ಸಿಕಮು, ಹಸಿ ಬಟಾಣಿದು ಇದ್ರೆ ಹಾಕೋರಿಪ್ಪ. ನಮ್ಮ ಮನ್ಯಾಗಂತೂ ಹಸಿ ಬಟಾಣಿ ಖಾಲಿ ಆಗಿತ್ತು, ಹೀಗಾಗಿ ಹಾಕಿಲ್ಲ. ನೋಡ್ರಿ ಇಷ್ಟ ಆಯಿತು. ಸಬ್ಬಸಿಗೆ ಸೊಪ್ಪು 1 ಕಟ್ಟೆ ಬಿಡಿಸಿಟ್ಕೊಂಡೀನಿ ರೀ, ಅದನ್ನೂ ಇದಕ್ಕೆ ಸೇರಿಸಿದೇನಂತ. ನೋಡ್ರಿ ಹಾಕುವಾಗ ಎಷ್ಟಿತ್ತು, ಎಲ್ಲ ಕರಿಗದಿಂದ ಎಷ್ಟಾಯಿತು. ಇನ್ನು ರುಬ್ಕೊಂಬಂದಿದ್ದೀವಲ್ಲ ಮಸಾಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಇದಕ್ಕೆ ಕೂಡಿಸ್ಕೊಂಬಂದ್ಬಿಡೋನು. ನೋಡ್ರಿ ಇಷ್ಟ ಆಯಿತು. ಇನ್ನು ಒಂಚೂರು ಇದನ್ನೆಲ್ಲನೂ ರೀ ಮಿಕ್ಸಾಗಿ ಕೊಟ್ಬಿಡೋಣಂತ. ನೋಡ್ರಿ ಎಲ್ಲನೂ ಮಸಾಲ ಜೊತೆ ಮಿಕ್ಸ್ ಕೊಟ್ಬಿಡೋಣಂತ. ಇನ್ನು ಇದೆಲ್ಲ ಆದಿಂದ್ರಿ ಸೈಡೆಲ್ಲ ಎಣ್ಣೆ ಬಿಟ್ಕೋತೈತಿ. ಅದೆಲ್ಲ ಆಗುವಾಗ ನಾ ಗ್ಲಾಸ್ ತೋರಿಸಿಲ್ಲ, ಆ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡೇನಿ ರೀ. ಅದರ ಅನುಗುಣವಾಗಿ 2 ಗ್ಲಾಸ್ ನೀರು ಹಾಕಿದ್ದೇನಂತ. ಇನ್ನು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರಿಸಿ ಕುದಿಯೋಕೆ ಇಟ್ಬಿಡೋಣಂತ. ನೋಡ್ರಿ ಎಲ್ಲ ಕುದಿ ಹತ್ತೈತಿ. ನೋಡ್ರಿ ಎಲ್ಲ ಚೆಂದಾಗಿ ಮಿಕ್ಸ್ ಕೊಟ್ಬಿಡೋನು. ಇನ್ನು 1 ಗ್ಲಾಸ್ ಏನು ಅಕ್ಕಿ ತೊಗೊಂಡಿದ್ದೀವಲ್ಲ ಅದನ್ನು ಒಂದು 15 ನಿಮಿಷ ನೀರೊಳಗೆ ನೆನೆ ಇಟ್ಬಿಟ್ಟಿನಿ ರೀ, ಸ್ವಚ್ಛಗೆ ತೊಳೆದ. ಈಗ ಕುದಿಯೋ ಟೈಮ್ದಾಗ ಅದನ್ನು ಸೇರ್ಸಾತನಂತ್ರಿ. ನಮಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಾದ್ರೆ ಪರ್ಫೆಕ್ಟಾಗಿ ಅಳತಿ ಸಿಕ್ಬಿಡ್ತೈತೆ ರೀ. ಇನ್ನು ಎಲ್ಲನೂ ಒಂಚೂರು ಮಿಕ್ಸ್ ಕೊಟ್ಬಿಡೋಣಂತ. ಟೇಸ್ಟ್ ಅದು ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಈಗ ಚೆಕ್ ಮಾಡಿ ಇನ್ನೊಂದು ಚೂರು ಹಾಕ್ಕೊಂಬಿಡ್ರಿ. ನಂದಂತೂ ಏನಾಗಿಲ್ಲಪ್ಪ, ಎಲ್ಲ ಮಸ್ತಾಗಿ ಟೇಸ್ಟ್ ಕರೆಕ್ಟಾಗಿ ಕುಂತಿತ್ತು. ನೋಡಿರಿ ಇಷ್ಟು ಚೆಂದ ಕುದಿಯತ್ತಿತ್ತು. ಇನ್ನು ಕುಕ್ಕರ್ ಬಾಯಿ ಹಾಕಿ 1-2 ಸೀಟಿ ಕೂಗಿಸ್ಕೊಂಡ ಬಂದ್ಬಿಡೋಣಂತ್ರಿ. ನೋಡ್ರಿ ನಮ್ಮ ಮಾತಿನ ಗದ್ದಲಾಗ 2 ಸೀಟಿನೂ ಹಾಕ್ತು. ಬಾಯಿ ತೆಗೆದ ನೋಡೋಣಂತ ನಡೀರಿ. ನೋಡ್ರಿ ಇಷ್ಟು ಚೆಂದ ಕಾಣತ್ತಿತ್ತಂತ. ಇನ್ನು ಒಂಚೂರು ಎಲ್ಲನೂ ನಾವು ಮಿಕ್ಸ್ ಕೊಟ್ಕೊಂಬಿಡೋಣಂತ್ರಿ. ಇನ್ಯಾಕೆ ತಡ ಮಾಡ್ತೀರಿ, ಮತ್ತು ರೈಸ್ ಅಂತಿ ಆಗೈತಿ, ಊಟ ಮಾಡೋಣಂತ ಬರಲ್ಲ.
ಇವತ್ತಿನ ನಂದು ಸಬ್ಬಸ್ಗೆ ಸೊಪ್ಪಿನ ರೈಸು ಹೆಂಗಿತ್ತು ಅಂತ ತಪ್ಪದ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ರೈಸ್ ನೋಡಿ ಹಂಗೆ ಹೋಗ್ಬೇಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.